ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಮಿನಿಮಮ್ 3-4 ಡೇಸ್ ಮುಂಚೆನೇ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಯಾವ ರೂಟಲ್ಲಿ ಹೋಗಬೇಕು, ಯಾವ ರೀತಿ ಹೋಗಬೇಕು ಅನ್ನೋದನ್ನ 1 ಡೇ ಪ್ರಿಯೋರೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಸೆಂಟರ್ಗೆ ಮಿನಿಮಮ್ 1 ಅವರ್ ಮುಂಚೆ ಆದರೂ ಹೋಗೋ ಥರ ಪ್ಲ್ಯಾನ್ ಮಾಡಿ. ಎಕ್ಸಾಮ್ ಸೆಂಟರ್ಗೆ ಹೋದ್ಮೇಲೆ ಏನು ಮಾಡಬೇಕು, ಈ 2 ವಿಷಯಗಳನ್ನ ನೀವು ಖಂಡಿತವಾಗ್ಲೂ ಮಾಡಬಾರ್ದು. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸೊಲ್ಯೂಷನ್ ಆಗಲಿ, ಪ್ರಾಬ್ಲಮ್ ಆಗಲಿ, ಶಾರ್ಟ್ಕಟ್ಸ್ ಆಗಲಿ, ಇದು ಯಾವುದ್ರ ಬಗ್ಗೆನೂ ಡಿಸ್ಕಷನ್ ಮಾಡಬೇಡಿ. ಇದು ಅನ್ನೆಸೆಸರಿಯಾಗಿ ನಿಮ್ಮ ತಲೆಯಲ್ಲಿ ಡೌಟ್ಸ್ ಕ್ರಿಯೇಟ್ ಮಾಡುತ್ತೆ, ನಿಮ್ಮ ಕಾನ್ಫಿಡೆನ್ಸ್ನ ಹರ್ಟ್ ಮಾಡುತ್ತೆ. 2ನೇ ವಿಷಯ ಏನಂದ್ರೆ, ನೀವು ನಿಮ್ಮ ಮೊಬೈಲ್ ಫೋನ್ನ ಯೂಸ್ ಮಾಡಬಾರ್ದು. ಇನ್ಸ್ಟಾಗ್ರಾಮ್ ಆಗಲಿ, ಸ್ನ್ಯಾಪ್ಚಾಟ್ ಆಗಲಿ, ಯೂಟ್ಯೂಬ್ ಆಗಲಿ, ಯಾವುದೇ ರೀತಿಯಾದ ಕಂಟೆಂಟ್ನ ಕನ್ಸ್ಯೂಮ್ ಮಾಡಬಾರ್ದು. ಯಾಕಂದರೆ ಇದು ನಿಮ್ಮ ಕಾನ್ಸಂಟ್ರೇಷನ್ನ ಹಾಳು ಮಾಡುತ್ತೆ. ಆಮೇಲೆ ನೀವು ಎಕ್ಸಾಮ್ ಹಾಲ್ನಲ್ಲಿ ಎಕ್ಸಾಮ್ ಬರಿಬೇಕಾದ್ರೆ ನಿಮ್ಮ ತಲೆಯಲ್ಲಿ